ಟ್ರ್ಯಾಪ್ ವಿಚಾರವಾಗಿ ದೂರು ಕೊಟ್ಟಿದ್ರೆ ಅಥವಾ ನಿಮ್ಗೆ ಫೋನ್ ಕಾಲ್ಸ್ ಬರ್ತಿದೆ ಕೊಲೆಗೆ ಸಂಚು ರೂಪಿಸಿದ್ರ ಅಂತ ವಿಚಾರವಾಗಿ ದೂರು ಕೊಟ್ಟಿದ್ದೀರಾ? ಈ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಫೋನ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತ ಹೇಳಿ ಹೇಳಿದ್ರು. ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳಿದ್ರು. ಅವರು ನನಗೆ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನ ಅವರು ಹೇಳಿಕೆ ಕೊಡ್ತಿದ್ದಾರೆ. ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡಕ್ ಬಂದಿಲ್ಲ, ಫೋನ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಗೆ ಹೇಳಿದ್ದೆ. ನನಗೆ ಆಗ್ತಾ ಇರುವಂಥದ್ದು ಈ ಒಂದು ಏನು ಈಗ ನಾನು DG ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಆ ಮಾಹಿತಿಯನ್ನ ಹನಿ ಟ್ರ್ಯಾಪ್ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿರೋ ಹೇಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿ ನೀವು ಹೇಳಿದ್ರೆ ಕುಟುಂಬಸ್ಥರಿಗೆ ಯಾರಾದ್ರೂ ಹನಿ ಟ್ರ್ಯಾಪ್ ಮಾಡಿದಾರ? ಏನು ಅದ್ಬಿಟ್ಟು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಈಗ ರಾಜಣ್ಣ ಅವ್ರನ್ನ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾ ಇಲ್ಲ. ಮತ್ತೆ ನೀವು ಹೇಳಿದ್ರಿ ಆಡಿಯೋ ಸಿಕ್ತು ಅಂತ ಹೇಳಿದ್ರು, 5 ಆಡಿಯೋ ಸಿಕ್ತು ನಿಮ್ಮ ಹತ್ಯೆ ಮಾಡಿದ್ರು. ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನ ಬಳಕೆ ಮಾಡ್ಕೊಂಡಿದಾರ? ಯಾರೋ ಒಂದು 2-3 ಹೆಸರು ಹೇಳಿದ್ದಾರೆ. ಏನ್ ಹೇಳಿದ್ರು, ಏನ್ ಉದ್ದೇಶ ಹೆಸರು ಹೇಳಿದಾರಪ್ಪ. ಹೆಸರು ಹೇಳಿದ್ರು ಸೋಮ ಅಂತ ಒಂದು ಹೆಸರು ಒಂದು ಹೆಸರು ಹೇಳಿದ್ದಾರೆ. ಭರತ್ 2-3 ಹೆಸರು ಏನ್ ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ? ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆಡಿಯೋದಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗಿದೆ ಅಂದ್ರೆ ಏನು ಉದ್ದೇಶ? ರಾಜಕೀಯವಾಗ ಬಿಸ್ನೆಸ್ ಆಗಿಲ್ಲ, ವೈಯಕ್ತಿಕವಾಗಿ ಸರ್ ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ದೂರು ಕೊಟ್ಟಿಲ್ಲ ಸರ್? ಜನವರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಡಿಯೋ ಬಂದಿತ್ತು, ನಿಮ್ ತಂದೆಯವ್ರದ್ದು ಹಿಂದೆ ಆಗುತ್ತೆ, ಬಟ್ ತುಂಬಾ ಲೇಟ್ ಮಾಡ್ತೀರಿ. ಪೊಲೀಸ್ ಸ್ಟೇಷನ್ ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ ಸರ್? ದೂರು ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ MLC ಗೆ ಇಷ್ಟು ನಿಧಾನ ಆಗುವಂತ ಕಾರಣ ಏನು? ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವುದು. ನಾನು ಫಸ್ಟ್ ಸ್ವಲ್ಪ ಇದೇನೋ ಮಾಡ್ತಿದ್ದಾನೆ ಸುಮ್ಮನೆ ತಮಾಷೆಗೆ ಅಂತ ಅನ್ಕೊಂಡೆ. ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ. DG ಅವ್ರನ್ನ ಭೇಟಿ ಮಾಡಿದ್ರ? ಏನು ಉದ್ದೇಶ, ಏನು ದೂರ ಹೇಳ್ಬೇಕು. ಇವತ್ತು ನಾನು DG ಅವ್ರನ್ನ ಭೇಟಿ ಮಾಡಿ ಏನು ಕಳೆದ ಒಂದು ವಾರ 15 ದಿನ ನಡೀತಾ ಇದೆ ಆ ವಿಚಾರದ ಬಗ್ಗೆ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಅಂಕಿತ ದೂರ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು DG ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದ ಹಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಅಂದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ಕೆ ಬರ್ತಾರೆ. ಒಂದು ದಿನದ ಹಿಂದೆ ಡೇಟ್ ನವೆಂಬರ್ 16 ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಾಲ್ಟ್ ಮಾಡಬೇಕು. ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿ ಗಮನಕ್ಕೆ ಅದಾದಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನು ಇವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿಮ್ಮ ವ್ಯಾಪ್ತಿ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಅಲ್ಲಿ SP ಗೆ ಕಂಪ್ಲೇಂಟ್ ಲಾಂಚ್ ಮಾಡೋದು. SP ಗೆ ಏನು ಲಾಂಚ್ ಮಾಡೋದು ಅದನ್ನು ನಾನು ನಾಳೆ ಮತ್ತೆ ತುಮಕೂರಿನಲ್ಲಿ SP ಅವ್ರಿಗೆ ಎಲ್ಲ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.